ಆತ್ಮೀಯರೇ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾ. ನಾನು ನಿಮ್ಮ ಅಬುರಾಜಿ ಸವಣೂರು. ಇವತ್ತು ನನ್ನ ಶಬ್ದಗಳು ಮೌನಕ್ಕೆ ಶರಣಾಗುತ್ತಿದೆ. ಎದೆಯ ಭಾರವು ಕಣ್ಣೀರಿನ ಹನಿಗಳಾಗಿ ಸುರಿಯುತ್ತಿದೆ. ಯಾಕೆಂದರೆ ಇವತ್ತು ನಾನು ಬಣ್ಣಿಸುತ್ತಿರುವುದು ಬರೀ ಸುದ್ದಿಯಲ್ಲ, 4 ತಾಯಂದಿರ ಹಸಿರು ಬದುಕು ಮಸನವಾದ ಕರುಣಾಜನಕ ಘಟನೆ. ಒಮ್ಮೆ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಕಲ್ಪಿಸಿಕೊಳ್ಳಿ. ಚಿಕ್ಕಮಗಳೂರಿನ ಅರಳಗುಪ್ಪೆ ಗ್ರಾಮದ ಆ ಕಾರಂಜಿ ಕೆರೆ ಸೋಮವಾರದ ಬಿಸಿಲ ಮಧ್ಯಾಹ್ನ ಶಾಂತವಾಗಿ ಮಲಗಿತ್ತು. ಆದರೆ ಆ ಮೌನದ ಒಡಲಲ್ಲಿ 4 ಪುಟ್ಟ ಕಂದಮ್ಮಗಳ ಮರಣ ಹೊಂಚು ಹಾಕಿ ಕುಳಿತಿತ್ತು ಎಂಬುದು ಆ ದೇವದೂತರಿಗೂ ಗೊತ್ತಿರಲಿಲ್ಲ. ಅಬ್ದುಲ್ ರಹಮಾನ್, ನಯಾಜ್, ಮೈದಿಹಾ ಮತ್ತು ಅರ್ಮಾನ್ ಮನೆಯಲ್ಲಿ ಅಮ್ಮ ಅಡಿಗೆ ಗಮನಲ್ಲಿ ಮಗ ಓಡಿ ಬರ್ತಾನೆ ಎಂದು ದಾರಿ ಕಾಯುತ್ತಿದ್ದಳು. ತಟ್ಟೆಯಲ್ಲಿ ಅನ್ನ ಬಡಿಸಿಟ್ಟು ಬಾಗಿಲಲ್ಲಿ ಕಣ್ಣು ನೆಟ್ಟಿದ್ದಳು. ಆದರೆ ವಿಧಿಯ ಕ್ರೂರ ಆಟ ಬೇರೆ ಇತ್ತು. ಕೆರೆಯ ದಡದಲ್ಲಿ ಆಟವಾಡುತ್ತಿದ್ದ ಆ ನಿಷ್ಕಲ್ಮಶ ಕಂದಮ್ಮಗಳ ಕಣ್ಣಿಗೆ ಆ ಬಾತುಕೋಳಿ ಅಂದವಾಗಿ ಕಂಡಿತು. ಆದರೆ ಆ ಹಕ್ಕಿಯ ಹಿಂದೆ ಹೋದ ಮಗು ನೀರಿನ ಆಳಕ್ಕೆ ಜಾರಿದಾಗ ಗೆಳೆಯರನ್ನು ಉಳಿಸಲು ಹೋದ ಜೀವ, ಅಣ್ಣನನ್ನು ಕಾಪಾಡಲು ಹೋದ ತಮ್ಮ, ಹೀಗೆ ಒಬ್ಬರ ಕೈ ಹಿಡಿದು ಒಬ್ಬರು ಆ ನೀರಿನ ಭೀಕರ ಸುಳಿಗೆ ಸಿಲುಕಿ ಜಲ ಸಮಾಧಿಯಾದರು. ಬಾಯಾರಿದ ಕೆರೆ ಆ ಮಕ್ಕಳ ಉಸಿರನ್ನೇ ಕುಡಿದು ಬಿಟ್ಟಿತ್ತು. ಮಣ್ಣಿನ ಗೊಂಬೆಗಳಂತೆ ಆ ಪುಟ್ಟ ದೇಹಗಳು ತನ್ನಗಾಗಿ ಮೇಲೆ ಬಂದಾಗ ಆ ದೃಶ್ಯ ಕಂಡ ಕಲ್ಲು ಕೂಡ ಕರಗಿ ನೀರಾಗಿ ಹೋಗಿತ್ತು. ಯಾವ ಕೈಗಳು ಮಗುವನ್ನು ಎತ್ತಿ ಮುದ್ದಾಡಿ ಮುತ್ತು ನೀಡಬೇಕಿತ್ತೋ ಅದೇ ಕೈಗಳು ಇವತ್ತು ಮಗುವಿನ ಜನಾಜವನ್ನು ಹೊತ್ತು ಸಾಗುತ್ತಿದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್ ಸುಮ್ಮ ಇಲೈನಾ ತುರ್ಜೌನ್. ಪ್ರತಿ ಜೀವಿಯು ಮರಣದ ರುಚಿಯನ್ನು ಉಣ್ಣಲೇಬೇಕು, ನಂತರ ನಮ್ಮೆಡೆಗೆ ಮರಳಬೇಕು. ಬಂಧುಗಳೇ, ಆ ಕೆರೆಯ ದಡದಲ್ಲಿ ಬಿದ್ದಿದ್ದ ಆ ಪುಟ್ಟ ಚಪ್ಪಳಿಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಆಟದ ಆ ಸಾಮಾನುಗಳು ಏನೆಲ್ಲ ಕೂಗಿ ಹೇಳುತ್ತಿತ್ತು ಗೊತ್ತಾ? ನಮ್ಮನ್ನು ಹಾಕಿಕೊಳ್ಳುವ ಪಾದಗಳು ಇನ್ನು ಯಾವತ್ತೂ ಬರುವುದಿಲ್ಲ ಅಂತ. ಒಮ್ಮೆ ಆ ತಾಯಿಯ ಮನಸ್ಥಿತಿಯನ್ನು ಯೋಚಿಸಿ ನೋಡಿ. ಮಧ್ಯಾಹ್ನ ಊಟಕ್ಕೆ ತಟ್ಟೆ ರೆಡಿ ಮಾಡಿಟ್ಟು, ಮಗನೇ ಬಾ ಊಟ ಮಾಡು ಅಂತ ಕರೆಯಲು ಹೋದಾಗ ಸಿಕ್ಕಿದ್ದು ಮಗನ ಪ್ರಾಣವಿಲ್ಲದ ತನ್ನಗಾದ ದೇಹ. ಯಾವ ಮಡಿಲಲ್ಲಿ ಆ ಮಗು ತಲೆಯಿಟ್ಟು ಮಲಗಬೇಕಿತ್ತೋ ಅದೇ ಮಡಿಲಲ್ಲಿ ಇವತ್ತು ಬಿಳಿ ಬಟ್ಟೆ ಸುತ್ತಿರುವ ಮಗನ ಮೈಯತ್ತು ಬಿದ್ದಿದೆ. ಆ ತಾಯಿ ಮಗನ ಮುಖವನ್ನು ನೋಡಿ ಅರಚಾಡುತ್ತಿದ್ದಾಳೆ. ಮಗನೇ ಎದ್ದೇಳು, ನೀನು ಕೇಳಿದ ಬಾತುಕೋಳಿಯನ್ನು ಕೊಡಿಸುತ್ತೇನೆ, ನೀನು ಕೇಳಿದ ಆಟಿಕೆ ಕೊಡಿಸುತ್ತೇನೆ ಎಂದು ಆ ಅಮ್ಮ ಒಮ್ಮೆ ಅಮ್ಮ ಅಂತ ಕರೆಯಪ್ಪ ಅಂತ ಆಕೆ ಕಣ್ಣೀರು ಹಾಕುತ್ತಿದ್ದಾರೆ. ಅಲ್ಲಿ ನೆರೆದಿದ್ದ ಜನರು ಎದೆ ಸೀಲಿ ಹೋಗುವಂತಿತ್ತು. ಇನ್ನೊಂದು ಕಡೆ ಮೈದಿಹಾ ಎಂಬ ಪುಟ್ಟ ಬಾಲಕಿ, ಶಿವಮೊಗ್ಗದಿಂದ ಅರಳಗುಪ್ಪಗೆ ಬಂದಿದ್ದ ಆ ಪುಟ್ಟ ಹಕ್ಕಿ ತನ್ನ ಮರಣವನ್ನು ಅರಸಿ ಆ ಕೆರೆಯ ಆಳಕ್ಕೆ ಇಳಿಯುತ್ತಾಳೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಆಕೆಯ ತಂದೆ ತಾಯಿ ಮಗಳ ಮದುವೆಯ ಬಗ್ಗೆ, ಆಕೆಯ ಓದಿನ ಬಗ್ಗೆ ಎಷ್ಟು ಕನಸು ಕಂಡಿರಬಹುದು ಅಲ್ವಾ? ಆದರೆ ವಿಧಿ ಎಷ್ಟು ಕ್ರೂರ ಎಂದರೆ, ಆ ತಾಯಿಯ ಮಗಳಿಗೆ ಆಗಬೇಕಿದ್ದ ಮಧುರಂಗಿ ಬದಲು ಇವತ್ತು ಮಗಳ ಕಫನ್ ಹಿಡಿದು ನಿಂತಿದ್ದಾಳೆ. ಬಂಧುಗಳೇ, ಈ 4 ಮಕ್ಕಳ ಮರಣ ಕೇವಲ ಆಕಸ್ಮಿಕವಲ್ಲ, ಅದು ನಮ್ಮ ಸಮಾಜಕ್ಕೆ, ನಮ್ಮ ಪೋಷಕರಿಗೆ ಒಂದು ಎಚ್ಚರಿಕೆಯ ಗಂಟೆ. ಆಟವಾಡುತ್ತಿದ್ದ ಆ ಕ್ಷಣದಲ್ಲಿ ಆ ಮಕ್ಕಳು ಒಬ್ಬನನ್ನೊಬ್ಬರು ಉಳಿಸಲು ಹೋದ ಆ ಸಾಹಸವಿದೆಯಲ್ಲ, ಅದು
ಆ ಮಕ್ಕಳಲ್ಲಿ ಅಡಗಿದ ಮಮತೆಗೆ ಸಾಕ್ಷಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಲ್ ಘರೀಕ್ ಶಹೀದ್, ನೀರಿನಲ್ಲಿ ಮುಳುಗಿ ಮರಣ ಹೊಂದಿದವನು ಶಹೀದನು. ಆದರೆ ಆ ಮಮತೆ ಅವರಿಗೆ ಮೃತ್ಯುವಾಯಿತು. ಒಬ್ಬರು ಮುಳುಗುತ್ತಿರುವುದನ್ನು ಕಂಡು ಅಣ್ಣನನ್ನು ಉಳಿಸಲು ತಮ್ಮ, ಗೆಳತಿಯನ್ನು ಉಳಿಸಲು ಗೆಳೆಯ ನೀರಿಗೆ ಹಾರಿದಾಗ ಅಲ್ಲಿ ಮರಣ ಹೊಂಚು ಹಾಕಿ ಕುಳಿತಿತ್ತು. ಆ ಕೆರೆಯ ನೀರು ಶಾಂತವಾಗಿ ಕಂಡರು. ಅದರ ಒಡಲಲ್ಲಿ ಈ ಪುಟ್ಟ ಕಂದಮ್ಮಗಳ ಚೀರಾಟ ಅಡಗಿ ಹೋಗಿತ್ತು. ಯಾರೂ ಇಲ್ಲದ ಆ ನಿರ್ಜನ ಪ್ರದೇಶದಲ್ಲಿ ಆ ಮಕ್ಕಳ ಕೂಗು ಯಾರಿಗೆ ತಾನೇ ಕೇಳಿಸಿತು? ಈ ದುರಂತ ನಡೆದ ನಂತರ ನಾವೆಲ್ಲರೂ ಬಂದು ಕಣ್ಣೀರು ಹಾಕುತ್ತೇವೆ, ಸಾಂತ್ವನ ಹೇಳುತ್ತೇವೆ. ಆದರೆ ಹೋದ ಜೀವ ವಾಪಸ್ ಬರುವುದಿಲ್ಲ. ಇಷ್ಟೆಲ್ಲ ನೋವಿನ ನಡುವೆ ಅಲ್ಲಿ ಪ್ರಾಣಪಾರಾದ ಆ ಪುಟ್ಟ ಅರ್ಮನ್ ಎಂಬ 4 ವರ್ಷದ ಬಾಲಕನಿದ್ದಾನಲ್ಲ ನೋಡಿ, ಆತ ನಮಗೆ ಏನೋ ಒಂದು ರಹಸ್ಯವನ್ನು ಹೇಳುತ್ತಿದ್ದಾನೆ. ಬಂಧುಗಳೇ, ಆ 4 ಮಕ್ಕಳ ಜನಾಜ ಅರಳಗುಪ್ಪೆಯ ಬೀದಿಗಳಲ್ಲಿ ಸಾಗುವಾಗ ಆ ಊರಿನ ಗಾಳಿಯೂ ಭಾರವಾಗಿತ್ತು. ಒಂದೇ ಹಳ್ಳದಲ್ಲಿ 4 ಪುಟ್ಟ ಕನಸುಗಳನ್ನು ಮಣ್ಣು ಮಾಡುವಾಗ ಆ ಮಣ್ಣು ಕೂಡ ಹತ್ತಿರಬಹುದು. ಅಲ್ಲಿ 4 ವರ್ಷದ ಪುಟ್ಟ ಅರ್ಮಾನ್ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಕಣ್ಣೀರು ಬಿಡುತ್ತಿದ್ದ. ಆತ ಬದುಕಿದ್ದು ಒಂದು ಪವಾಡವೇ ಸರಿ, ಆದರೆ ಅವನ ಕಣ್ಣುಗಳಲ್ಲಿ ಇವತ್ತು ಆ ಭೀಕರತೆಯ ನೆರಳಿದೆ. ತನ್ನ ಜೊತೆ ಆ ಆಟವಾಡುತ್ತಿದ್ದ ಅಣ್ಣಂದಿರು ಅಕ್ಕಂದಿರು ನೀರಿನಲ್ಲಿ ಕೈಕಾಲುಗಳು ಬಡಿಯುತ್ತಾ ಕಣ್ಣೆದುರೇ ಮರೆಯಾದ ಆ ದೃಶ್ಯ ಆ ಪುಟ್ಟ ಮಗುವಿನ ಮನಸ್ಸಿನಿಂದ ಅಲಿಸಿ ಹೋಗಲು ಸಾಧ್ಯವಾ? ಬಂಧುಗಳೇ, ಈಗ ನಾನು ಹೇಳುವ ಮಾತನ್ನು ಎದೆಯ ಮೇಲೆ ಕೈ ಇಟ್ಟುಕೊಂಡು ಕೇಳಿ. ನಾವು ಹಣ ಮಾಡ್ತೀವಿ, ಆಸೆ ಮಾಡ್ತೀವಿ, ಮಕ್ಕಳಿಗಾಗಿ ಬಂಗಲೆ ಕಟ್ಟಿಸ್ತೀವಿ, ಆದರೆ ಅವರಿಗೆ ಬದುಕುವ ಕಲೆ ಕಲಿಸಿಕೊಡುವುದಿಲ್ಲವೇ? ನಮ್ಮ ಮಕ್ಕಳು ಎಲ್ಲಿ ಹೋಗುತ್ತಿದ್ದಾರೆ, ಯಾರ ಜೊತೆ ಇದ್ದಾರೆ, ಆಟವಾಡುವ ಜಾಗ ಸುರಕ್ಷಿತವಾಗಿದೆಯೇ ಎಂದು ಗಮನಿಸುವಷ್ಟು ಪುರುಸೊತ್ತು ನಮಗಿದೆಯಾ? ಆ ತಾಯಂದಿರು ಇವತ್ತು ಅಳುತ್ತಿರಬಹುದು, ಆದರೆ ಆ ಕಣ್ಣೀರು ಹೋದ ಆ ಮಕ್ಕಳು ವಾಪಸ್ ಬರಲ್ಲ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಲಾ ತುಲ್ಕು ಬಿ ಐದೀಕುಂ ಇಲ ತಹಲುಕ, ನಿಮ್ಮ ಕೈಯಾರೆ ನಿಮ್ಮನ್ನು ವಿನಾಶದ ಕಡೆಗೆ ದೂಡಬೇಡಿ. ಇಂತಹ ಅಕಾಲಿಕ ಮರಣಗಳು ನಮಗೆ ದೊಡ್ಡ ಪಾಠ ಕಲಿಸಿ ಹೋಗುತ್ತೇವೆ. ಈಗ ನನ್ನ ಉಪದೇಶ ಕೇಳಿ. ನಮ್ಮ ಸುತ್ತಮುತ್ತ ಕೆರೆಗಳಿವೆ, ಹಳ್ಳಗಳಿವೆ. ಮಕ್ಕಳಿಗೆ ನೀರಿನ ಅಪಾಯದ ಬಗ್ಗೆ ಕರುಣೆಯಿಲ್ಲದೆ ತಿಳಿಸಿಕೊಡಿ. ಆಟವಾಡಲು ಕಳುಹಿಸುವಾಗ ಒಬ್ಬರೇ ಇರಬಾರದು ಎಂಬ ಎಚ್ಚರಿಕೆ ನೀಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಪ್ರತಿ ನಡೆಯ ಮೇಲೆಯೂ ಹದ್ದಿನ ಕಣ್ಣಿರಲಿ. ಆ ಮಕ್ಕಳು ಇಂದು ಜನ್ನತಿನ ಹಕ್ಕಿಗಳಾಗಿದ್ದಾರೆ ಎಂಬುದು ನಮ್ಮ ಸಮಾಧಾನ. ಆದರೆ ಭೂಮಿಯ ಮೇಲೆ ಆ ತಾಯಂದಿರ ಮಡಿಲು ಇವತ್ತು ಸ್ಮಶಾನದಂತೆ ಬರಿಯಾಗಿದೆ. ಬಂಧುಗಳೇ, ವಿಡಿಯೋದ ಆರಂಭದಲ್ಲಿ ನಾನು ಒಂದು ಕೆಲಸ ನಿಮಗೆ ಹೇಳಿದ್ದೆ. ಆ ಕೆಲಸ ಇದೆ. ಇವತ್ತೇ ನಿಮ್ಮ ಮಕ್ಕಳಿಗೆ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನು ಒಮ್ಮೆ ಗಟ್ಟಿಯಾಗಿ ಹಪ್ಪಿಕೊಳ್ಳಿ, ಅವರಿಗೆ ಪ್ರೀತಿ ನೀಡಿ, ಅವರ ಸುರಕ್ಷತೆಯ ಬಗ್ಗೆ ಅವರಿಗೆ ಪಾಠ ಮಾಡಿ. ಬದುಕಿನ ಗ್ಯಾರಂಟಿ ಯಾರಿಗೂ ಇಲ್ಲ, ಆದರೆ ಇರುವಷ್ಟು ದಿನ ನಮ್ಮ ಕಣ್ಣ ಮುಂದೆ ಕಂದಮ್ಮಗಳ ಅನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅಲ್ಲಾಹನು ಹೇಳುತ್ತಾನೆ, ಫೈನ್ನ ಮಅಲ್ ಉಸ್ರಿ ಯುಸ್ರ, ಖಂಡಿತವಾಗಿಯೂ ಕಷ್ಟದ ಜೊತೆ ಸುಖ ಬಂದೇ ಬರುತ್ತದೆ. ಆ 4 ಆತ್ಮಗಳಿಗೆ ಅಲ್ಲಾಹು ಸ್ವರ್ಗವನ್ನು ಕರುಣಿಸಲಿ.
ಅವರ ಕುಟುಂಬಕ್ಕೆ ಈ ಹಿಮಾಲಯದಂತಹ ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಪೋಷಕರಿಗೂ ತಲುಪಿಸಿ. ಇದು ಕೇವಲ ಶೇರ್ ಮಾಡುವುದಲ್ಲ, ಇನ್ನೊಂದು ಮಗುವಿನ ಜೀವ ಉಳಿಸುವ ಪ್ರಯತ್ನ. ನಮ್ಮ ಅಬುರಾಜಿ ಮೂಲಕ ಇಂತಹ ಜಾಗೃತಿಯ ಸದಾ ಇರುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ಶಾ ಅಲ್ಲಾ. ಅಲ್ಲಿವರೆಗೂ ನಿಮ್ಮ ಮಕ್ಕಳನ್ನು ಜಾಗೃತೆಯಾಗಿ ನೋಡಿಕೊಳ್ಳಿ. ಅಲ್ಲಾಹು ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.